ಇದೊಂದೇ ಪೂಜೆ ಅಲ್ಲ, ಬಸವೇಶ್ವರ ನಗರ ಇಲ್ಲ ಸಿಮೆಂಟ್ ರೋಡ್ ಹೋಗಲ್ಲ. ಬಳ್ಳಾರಿ ನಗರದಲ್ಲಿ ಒಂದು 85 ಕೋಟಿ ರೂಪಾಯಲ್ಲಿ ಪ್ರತಿ ವಾರ್ಡಲ್ಲಿ ಭೂಮಿ ಪೂಜೆಗಳು ಮಾಡ್ತಿದ್ವಿ. ಮೇನ್ ರೋಡ್ಸ್ ಆಗಿರ್ಬೋದು, UGD ಆಗಿರ್ಬೋದು, ಏನು ಜನರಿಗೆ ಸಮಸ್ಯೆ ಇರೋದು ಇದೇನೋ ಇಷ್ಟವರೆಗೆ ಒಂದು 400ರಿಂದ 500 ಕೋಟಿ ರೂಪಾಯಿ ಪೂಜೆಗಳು ಏನು ಮಾಡಿದ್ದು. ಇವತ್ತು ಒಂದು 85 ಕೋಟಿ ರೂಪಾಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನೀವು ನೋಡಿರ್ಬೋದು, ದೊಡ್ಡ ಬ್ಯಾನರ್ಗಳು ನಾವು ಸಿಟಿಯಲ್ಲಿ ಹಾಕಿದ್ರಾಗ ಪ್ರತಿಯೊಂದು ಒಂದು 2-3 ವಾರ್ಡ್ ಏನಾದ್ರು ಮಿಸ್ ಆಗಿರ್ಬರುತ್ತೋ ಒಂದೊಂದು ವಾರ್ಡಿಗೆ 2 ಕೋಟಿ 3 ಕೋಟಿ. ಮತ್ತು ಈ ಇದು 21ನೇ ವಾರ್ಡಿಗೆ ಸಂಗಮೇಶ್ವರ ಗುಡಿಗೆ ಒಂದು 60 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರದ ಕಡೆಯಿಂದ ಮಾಡ್ಕೊಂಡಿದ್ದೀವಿ. 60 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರದ ಕಡೆಯಿಂದ ಮಾಡ್ಕೊಂಡಿದ್ದೀವಿ. ಮತ್ತು ಈ ವಾರ್ಡಿನ ಅಭಿವೃದ್ಧಿಗೆ ಒಂದು 4 ಕೋಟಿ ರೂಪಾಯಿ ಅನುದಾನವನ್ನು ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಇನ್ನು ಹಲವಾರು ವಾರ್ಡ್ಗಳಲ್ಲಿ ಇದೇ ರೀತಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊತಿದ್ದೀವಿ. ನಾನು ಹುಟ್ಟಿದಬ್ಬ ದಿವಸ ಹೇಳ್ತಿದ್ದೆ, ಭಾಳಷ್ಟು ಜನ ಭಾಳ ಅಭಿವೃದ್ಧಿ ಆಗ್ತಿದೆ ಬಳ್ಳಾರಿ ಅಂತ ಹೇಳಿದಾಗ ನಾನು ಅಂದೆ, ಸ್ವಲ್ಪ ತೊಂದರೆ ಆಗಿದೆ ರೋಡ್ ಡೆವಲಪ್ಮೆಂಟು, ರೋಡ್ ಅಗಲೀಕರಣ. ಇದರಲ್ಲಿ ಇನ್ನೂ ಒಂದು 6 ತಿಂಗಳು ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಾವು ಬಳ್ಳಾರಿಯಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಒಂದು 85 ಕೋಟಿ ರೂಪಾಯಿ ಏನು ಈ ಸೆಷನ್ಸ್ ಆಗೋ ಒಳಗೆ ಇವೆಲ್ಲ ಭೂಮಿ ಪೂಜೆಗಳು ಮುಗ್ದೋಗ್ತವೆ. ಸೆಷನ್ಸ್ ಆದಮೇಲೆ ಮತ್ತೆ ಒಂದು 100 ಕೋಟಿ ರೂಪಾಯಿ ಭೂಮಿ ಪೂಜೆಗಳನ್ನ ನಾವು ಬಳ್ಳಾರಿ ನಗರದಲ್ಲಿ ಮಾಡ್ಕೊತಿದ್ವಿ. ಬಳ್ಳಾರಿಯನ್ನು ಸುವರ್ಣ ಬಳ್ಳಾರಿ ಮಾಡ್ತೀವಿ ಅಂತೇಳಿ ನಾವೇನು ಅವತ್ತು ಮಾತನ್ನು ಕೊಟ್ಟಿದ್ವಿ ಎಲೆಕ್ಷನ್ ಟೈಮಲ್ಲಿ. ಅದೇ ರೀತಿಯಲ್ಲಿ ಇವತ್ತು ಸುವರ್ಣ ಬಳ್ಳಾರಿ ಮಾಡೋ ಹಾದಿಯಲ್ಲಿ ನಾವು, ನಮ್ಮ ಮೇಯರವರು, ಉಪಮೇಯರವರು, ನಮ್ಮ ನಾಯಕರಾದಂಥ ನಾಗೇಂದ್ರಣ್ಣವರು, ನಾಸಿರ್ ಅವರು ಎಲ್ಲರೂ ಸೇರಿ, ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಎಲ್ಲರೂ ಸೇರಿ ಮಾಡ್ತಿದ್ದೀವಿ ಅಂತ. ಸರ್, ಈಗ ಸಾಕಷ್ಟು ಜನ ಶಾಸಕರು ಅಭಿವೃದ್ಧಿ ಆಗ್ತಿದೇನೋ ಇಲ್ಲೋ, ಭೂಮಿ ಪೂಜೆ ಮಾಡ್ತಿದ್ದೀನಿ ಅಂದ್ರೆ ಯಾವ ರೀತಿ ಅನುದಾನ ತರ್ತಿದ್ದೀರಿ ಅಂತ ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರು, ನಮ್ಮ ನಾಯಕರಾದಂಥ ನಾಗೇಂದ್ರಣ್ಣವರು, ನಾಸಿರ್ ಅವರು, ಜಮೀರ್ ಅವರು ಎಲ್ಲರೂ ನಾನು ಕೇಳಿದ ತಕ್ಷಣ ಯಾವ ಅನುದಾನಕ್ಕೂ ಬೇಡನಲ್ಲ. ಮೊನ್ನೆ ನೀವು ಆರೋಪಕ್ಕೆ ಏನು ಹೇಳ್ತೀರಿ ಅಂತ ಸರ್? ವಿಪಕ್ಷಗಳು 100 ಮಾತಾಡ್ತಾ ಇರ್ತವೆ. ಅವ್ರಿಗೆ ಆರೋಪಗಳಿಗೆಲ್ಲ ಅವ್ರು ಆರೋಪ ಮಾಡಿನೇ ವಿಪಕ್ಷದಲ್ಲಿ ಕುಂತಿದ್ದಾರೆ. ಅವ್ರ ಬಗ್ಗೆ ನಾವು ಯಾಕೆ ಮಾತಾಡ್ಬೇಕು? ಅಧಿಕಾರದಲ್ಲಿದ್ದಾಗ ಜನಕ್ಕೆ ಕೆಲಸ ಮಾಡಬೇಕು. ಅಧಿಕಾರದಲ್ಲಿದ್ದಾಗ ಜನಕ್ಕೆ ಕೆಲಸ ಮಾಡಿದ್ರೆ ಜನನೇ ವಿಪಕ್ಷಗಳಿಗೆ ಸಮಾಧಾನ ಕೊಡ್ತಾರೆ. ಇನ್ನೊಂದು ಸರ್ ನಮ್ಗೆ ಅಧಿಕಾರ ಕೊಡ್ತಾರೆ. ವಿಪಕ್ಷಗಳಿಗೆ ಯಾವತ್ತು ನಾವು ಸಮಾಧಾನ ಕೊಡ್ತೀವಿ ಅವತ್ತು ನಾವು ಫೇಲ್ ಆಗ್ತೀವಿ. ಸರ್, ಈ ಭಾಗದಲ್ಲಿ ಬ್ರೇಕ್ಫಾಸ್ಟಿಗೆಲ್ಲ ಹೋಗಿದ್ದು ಆ ಟೈಮಲ್ಲಿ DK ಶಿವಕುಮಾರ್ ಅವರ ಮನೆಗೆ ತಾವು ಏನು ಚರ್ಚೆ? ಎಲ್ಲಿ DK ಶಿವಕುಮಾರ್ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಬ್ರೇಕ್ಫಾಸ್ಟ್ ವಿಚಾರದಲ್ಲಿ ನಾನು ಇರಲಿಲ್ಲಪ್ಪ. ಅವ್ರು ದೊಡ್ಡವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ದಲ್ಲಿ ಇದ್ದಾಗ ನಾನು ಏನೋ ಸಣ್ಣ ಹುಡುಗ ಭರತ್ ರೆಡ್ಡಿನಲ್ಲಿ ಇಲ್ಲ. ನಾನು ಪ್ರತಿ ಸಾರಿ ಬೆಂಗಳೂರಿಗೆ ಹೋದಾಗ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಮತ್ತು ಸತೀಶ್ ಅಣ್ಣವ್ರನ್ನ ಇವ್ರನ್ನೆಲ್ಲ ಭೇಟಿಯಾಗಿ ನಾನು ಅವ್ರಿಗೊಂದು ಭೇಟಿಯಾಗಿ ಏನು ನಡೀತಿದೆ ನಮ್ಮ ಕ್ಷೇತ್ರದಲ್ಲಿ, ನನ್ನ ಕ್ಷೇತ್ರಕ್ಕೆ ಇನ್ನೂ ಏನು ಬೇಕನ್ನೋದು ಮುಖ್ಯಮಂತ್ರಿಗಳಿಗೆ ಪ್ರತಿಯೊಬ್ಬರ ಮನೆಗೆ ಹೋಗ್ತಿರ್ತೀವಿ. ಎಂ ಬಿ ಪಾಟೀಲ್ ಅವ್ರ ಮನೆಗೆ. ಒಟ್ಟಾರೆ ಈಗ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ರಾಜಕಾರಣ ಏನು ಹೇಳ್ತೀರಿ ಸರ್? ಏನಾಗ್ತಿದೆ ರಾಜ್ಯದಲ್ಲಿ? ಕುರ್ಚಿ ವಿಚಾರದಲ್ಲಿ ಸ್ವಲ್ಪ ಇದಾಗ್ತಾ ಇದೆ. ಆದರೂ ಅವರು ಮೇಲ್ಮಾತಿಗೆ ನಾವು ಹೈಕಮಾಂಡ್ ಮಾತು ಕೇಳ್ತೀವಿ ಅಂತ ಹೇಳ್ಬೋದು ಸರ್. ಆದರೂ ಒಂದಷ್ಟು ಗೊಂದಲ ಇದೆ ಜನರಲ್ಲಿ. ಏನು ಗೊಂದಲ? ನನಗಂತೂ ಏನು ಕಾಣಲಿಲ್ಲ. ಆ್ಯಸ್ MLA ನನಗೆ ಕಾಣಲಿಲ್ಲ, ಮತ್ತು ಆ್ಯಸ್ ಎ ರಿಪೋರ್ಟರ್ ನಿನಗೇನೋ ಕಂಡಿದೆ. ಈ ಭಾಗದಲ್ಲಿ ಅನೇಕ ಫ್ಯಾಕ್ಟರಿಗಳಿದ್ದಾವೆ. ಈಗ ಅಧಿವೇಶನದಲ್ಲಿ ಇನ್ನೊಂದೇನಂದ್ರೆ ಇಲ್ಲಿರುವಂಥ ಕಾರ್ಮಿಕರಿಗೆ ಅವಕಾಶಗಳು ಕೊಡ್ತಾ ಇಲ್ಲ ಅನ್ನೋಂತ ಇದೆ. ಈ ಸಾರಿ ಅಧಿವೇಶನದಲ್ಲಿ ನಂದು ಪ್ರಶ್ನೆ ಹೋದ ಸಾರಿ ಅದೇ ಇತ್ತು. ನನಗೆ ಅವಕಾಶ ಸಿಕ್ಕಿರಲಿಲ್ಲ, ಟೈಮ್ ಆಗೋಗಿತ್ತು, ಜಲ್ದಿ ಅಧಿವೇಶನ ಮುಗಿದೋಗಿತ್ತು. ಈ ಸಾರಿ ಅಧಿವೇಶನದಲ್ಲಿ ನನ್ನ ಪ್ರಶ್ನೆನೇ ಇರೋದಲ್ಲಿ ನಮ್ಮ ಲೋಕ್ಲೆಟ್ಸ್ಗೆ, ನಮ್ಮ ಮಕ್ಕಳು, ನಮ್ಮ ಸ್ಥಳೀಯ ಮಕ್ಕಳು ನಮ್ಮ ಹೈದರಾಬಾದ್ ಕರ್ನಾಟಕದ ಬೆಂಗಳೂರು, ಇನ್ನೊಂದು ಕಡೆ ಕಣ್ಣಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಅವ್ರು ಇವತ್ತು ಕೆಲಸಗಳನ್ನ ಮಾಡ್ಕೊಂತ 5-10 ಸಾವಿರಕ್ಕೆ ಬೆಂಗಳೂರು, ಇನ್ನೊಂದು ಮಂಗಳೂರು ಕಡೆ ಹೋಗಿದ್ದಾರೆ. ನಮ್ಮ ಮಕ್ಕಳಿಗೆ ನಮ್ಮ ಭೂಮಿಯಲ್ಲಿ ಏನು ಫ್ಯಾಕ್ಟ್ರಿಗಳಿದೆ, ನಮ್ಮ ಮಕ್ಕಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡಬೇಕು, ಅದು ನಮ್ಮ ಹಕ್ಕು ಅಂತೇಳಿ ಇವತ್ತು ಈ ಸಾರಿ ಅಧಿವೇಶನದಲ್ಲಿ ನಾನು ಕೇಳೋನಿದ್ದೀನಿ. ಸರ್, ಎಷ್ಟು ಸರಿ ಹೇಳಿದ್ರು ಕೂಡ ಯಾವ್ಯಾವ ಕಂಪನಿಯಲ್ಲಿ ಎಷ್ಟೆಷ್ಟು ಕನ್ನಡಿಗರಿದ್ದಾರೆ, ಎಷ್ಟು ಹೊರ ರಾಜ್ಯದವರು ಇದ್ದಾರೆ ಅನ್ನೋದು ಇಲ್ಲಿವರೆಗೂ DC ಅವರು ಹೇಳಿದ್ರು ಕೂಡ ಅವ್ರು ಲೀಸ್ಟ್ ಕೊಟ್ಟಿಲ್ಲ ಸರ್. ಅದು ಏನಾದರೂ ನೀವು ಕೇಳೋಕ್ಕೆ ಪ್ರಯತ್ನ ಪಡ್ತೀವಿ? ನಾನು ಖಂಡಿತವಾಗಿ ಕೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಈ ಭೂಮಿ ನಮ್ಮದು, ಈ ಜಲ ನಮ್ಮದು, ಐರನ್ ಅವ್ರು ಏನು ಅವ್ರು ಉಪಯೋಗ ಮಾಡ್ತಿದ್ದಾರೆ ಅದು ನಮ್ಮದೇ, ನಮ್ಮ ಮಕ್ಕಳಿಗೆ ಸೇರಿದ್ದು, ನಮ್ಮ ಆಸ್ತಿ. ನಮ್ಮ ಆಸ್ತಿ ಮೇಲೆ ಅವರು ಬಂದು ಯಾರೋ ಒಬ್ಬರೊಂದು ದೌರ್ಜನ್ಯ ಮಾಡೋಕ್ಕೆ ನಾವು ಬಿಡಲ್ಲ. ಒಂದು ನಮ್ಮ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು, ಇಲ್ಲಾಂದರೆ ಅವ್ರ ಫ್ಯಾಕ್ಟ್ರಿಗಳು ಮುಚ್ಕೊಂಡು ಯಾವುದು ಇಲ್ಲ. ಸಂತೋಷ್ ಅಣ್ಣಂತಾಗ ಮಾತಾಡಿದ್ವಿ. ಸ್ವಲ್ಪ ಅನುದಾನಗಳು ಅಲ್ಲಿ ಡೈವರ್ಟ್ ಆಗಿದ್ದಕ್ಕೋಸ್ಕರ ಬೇಕಂದ್ರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಆದಷ್ಟು ಬೇಗ ನಮ್ಮದು ಮಾಡ್ಕೊಂಡು ಬರುತ್ತೆ ಅಂತ ಹೇಳಿದರೆ ಆದಷ್ಟು ಬೇಗ ಆಗುತ್ತೆ. ಸರ್, ಈಗ ನಮ್ಮಲ್ಲಿ ಅಖಂಡ ಜಿಲ್ಲೆ ಸೇರಿ ಒಟ್ಟು 6 ಲಕ್ಷಕ್ಕೆ ಹೆಚ್ಚು ಕಾರ್ಮಿಕರಿದ್ದಾರೆ. ಪ್ರತಿ ತಿಂಗಳ 2 ಕೋಟಿ ESI ರೂಪದಲ್ಲಿ ಹಣ ಹೋಗ್ತದೆ. ಬಟ್ ಆದರೂ ಕೂಡ ಇಲ್ಲಿ ಒಂದು ESI ಆಸ್ಪತ್ರೆ ಅನುಕೂಲ ಆಗ್ತದೆ. ಇಲ್ಲ, ESI ಆಸ್ಪತ್ರೆ ಮಾಡ್ಬೇಕಂತೇಳಿ ಸಂತೋಷ್ ಅಣ್ಣನಿಗೆ, ನಮಗೆ ಎಲ್ಲರಿಗೂ ಮನಸ್ಸಲ್ಲಿದೆ. ಆದಷ್ಟು ಬೇಗ ನಮ್ಮ ಬಳ್ಳಾರಿಗೆ, ಸಂತೋಷ್ ಅಣ್ಣ ಕೂಡ ನಮ್ಮ ಬಳ್ಳಾರಿ ವ್ಯಕ್ತಿನೇ, ನಮಗೆ ESI ಆಸ್ಪತ್ರೆ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಡೌಟೇ ಇಲ್ಲ.
3ನೇ ತಾರೀಕು ವಾಲ್ಮೀಕಿ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡ್ತಾರೆ, ಅದೆಲ್ಲ ಫೈನಲ್ ಆಗಿದೆ ಸರ್. 3ನೇ ತಾರೀಕು ವಾಲ್ಮೀಕಿ ಸ್ಟ್ಯಾಚ್ಯೂ ಉದ್ಘಾಟನೆ ಆಗುತ್ತೆ. ಅದಕ್ಕೆ ನಮ್ಮ ರಾಜ್ಯ ನಾಯಕರಾದಂಥ ಸತೀಶ್ ಅಣ್ಣವರು ಮತ್ತು ರಾಜಣ್ಣನವರು ಮತ್ತು ಗಣೇಶ್ ಅಣ್ಣವರು ಮತ್ತು ನಮ್ಮ ನಾಗೇಂದ್ರ ಅಣ್ಣವರು, ಬಿ ಎಂ ನಾಗರಾಜ್ ಅವರು, ತುಕಾರಾಮ್ ಅವರು, ಅನ್ನಪೂರ್ಣಕ್ಕವರು ಎಲ್ಲರೂ ಸೇರಿ ಒಂದು 20 ರಿಂದ 25 ಸಾವಿರ ಜನ ಸೇರಿ ಅತಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಬಳ್ಳಾರಿಯಲ್ಲಿ ಮಾಡ್ತಿದ್ದೀವಿ. ಯಾಕಂದರೆ ಅದು ಸೌತ್ ಇಂಡಿಯಾದಲ್ಲೇ ಯಾರೂ ಅಂಥ ಪುತ್ಥಳಿಯನ್ನು ಇನಾಗ್ರೇಷನ್ ಮಾಡಿಲ್ಲ. ಅದು ಮುಖ್ಯವಾಗಿ ಅರುಣ್ ಯೋಗಿರಾಜ್ ಕೈಯಲ್ಲಿ ಆಗಿರೋಂಥ ವಿಗ್ರಹ ಯಾವ್ದನ್ ಇದೆ ಅಂತಂದರೆ, ಪುತ್ಥಳಿ ಯಾವ್ದನ್ ಇದೆ ಅಂತಂದರೆ ಅದು ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ಸದನದ ಬಳಿಕ ಸಿಎಂ ಬದಲಾವಣೆ ಆಗ್ತದೆ ಅಧಿವೇಶನದ ಬಳಿಕ? ನೋಡಪ್ಪ, ನಾನು ಭಾಳ ಚಿಕ್ಕವನು, ಸಾಮಾನ್ಯ ಶಾಸಕನು. ನನಗೆ ಅಷ್ಟು ಹೈ ಲೆವೆಲ್ ನೆಟ್ವರ್ಕ್ ನನಗಿಲ್ಲ. ಪಾರ್ಟಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಮಾಡ್ಕೊಂಡು ಹೋಗೋದು ನನಗೆ. ಸಿಎಂ ಆಯ್ಕೆಯಲ್ಲಿ ಶಾಸಕರ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ. ನನ್ನ ಅಭಿಪ್ರಾಯ ಹೈಕಮಾಂಡ್ ಯಾರು ಅಂತಾರೋ ಅದೇ ನನ್ನ ಅಭಿಪ್ರಾಯ. ನನ್ನ ಹೈಕಮಾಂಡ್ ಬಂದ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬ್. ಸರ್, ಈಗ ಟಿಫನ್ ಆಯ್ತು, ಊಟ ಯಾವಾಗ ಅಂತ ನಿಮ್ಮ ಎಲ್ಲ ಟಿಫನ್ ಊಟ ಸುದ್ದಿ ಏನಾರು ಇದೆಯಾ? ನ್ಯೂ ಇಯರ್ಗೆ ನಾನೇ ಬಾಡೂಟ ಹಾಕ್ತಿದ್ದೀನಿ, ಬನ್ನಿ ಎಲ್ಲ. ಅಲ್ಲ ಸರ್, ಅವರು ಸಿದ್ದರಾಮಯ್ಯನವ್ರ ಮನೆಗೆ ಟಿಫನಿಗೆ ಹೋದ್ರು ಡಿ ಕೆ ಶಿವಕುಮಾರ್ ಅವರು. ನಾನು ಕೂಡ ಊಟಕ್ಕೆ ಕರಿತೀನಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಅದನ್ನು ಹೌದಾ? ಅದು ಅವರು ಚರ್ಚೆ ಮಾಡ್ಕೊಂಡು ಹೋಗ್ತಾರಪ್ಪ. ಯಾಕೆ ಏನು ದೊಡ್ಡವ್ರ ಬಾಯಲ್ಲಿ ನನ್ನ ಯಾಕೆ ಸಿಗಿಸ್ತೀಯ? ನೋಡ್ತಾ ಇರ್ಬೋದು. MJNYನಲ್ಲಿ 127 ಕೋಟಿ ರೂಪಾಯಿದು ವರ್ಲ್ಡ್ ಬ್ಯಾಂಕ್ ಲೋನ್ ಇದು. ಅದರಲ್ಲಿ ಸಿಟಿಗೆ 87 ಕೋಟಿ ರೂಪಾಯಿ, ಸುಮಾರು 87 ಕೋಟಿ ರೂಪಾಯಿ. ಇವತ್ತೇ ಫಸ್ಟ್ ನನ್ನ ವಾರ್ಡ್ನಲ್ಲಿ ಮಾನ್ಯ ಶಾಸಕರು ಅವರ ಪ್ರೀತಿಯಾದ ವಾರ್ಡ್ 23 ವಾರ್ಡಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಪೂಜೆ. ಇವತ್ತು 80 ಕೋಟಿ ರೂಪಾಯಿ ಸಿಟಿಯಲ್ಲಿ, ಉಳಿದ 47 ಕೋಟಿ ರೂಪಾಯಿ ಗ್ರಾಮಾಂತರದಲ್ಲಿ. ಅದು MJNY ಸ್ಟಾರ್ಟ್ ಆಗಿದೆ. MJNY ಒಂದಿದೆ, 15 ಫೈನಾನ್ಸ್ ಒಂದಿದೆ, KKD ಒಂದಿದೆ. ಮುಂದಿನ ಇದರಲ್ಲಿ ಶಾಸಕರು ಸೇರಿ DMF ಒಂದು ಬರ್ತದೆ, ನಮಗೆ KMRC ಒಂದಿದೆ, ವಾಟರ್ದು. ಸೊ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ಎಲ್ಲರೂ ತೀರಿಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಕೆಲಸ ಮಾಡೋಕ್ಕೆ ಇಷ್ಟ ಇದೆ. ಈಗ ಮ್ಯಾನ್ ಪವರ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್, ಅದನ್ನು ಯಾವ ರೀತಿ ನಿಭಾಯಿಸ್ತಾರೆ? ಸೊ ಇದನ್ನು ಮುಂದಿನ GB ಒಳಗಡೆ ನಮ್ಮ ಶಾಸಕರು ಮಾತಾಡಿದ್ವಿ ಎಲ್ಲರೂ ನಾವು. ನಮ್ಮಲ್ಲಿ ಏನು ಸ್ಟ್ರೆಂತ್ ಇದೆಯೋ ಕಮ್ಮಿ ಇದೆ ವಾಸ್ತವಾಂಶ. ಅದ್ರ ಬಗ್ಗೆ ಸಂಬಂಧಪಟ್ಟ ಸಚಿವರು, UD ಸೆಕ್ರೆಟರಿ ಮಾತಾಡಿ ಶಾಸಕರ ಜೊತೆಗೆ ಹೋಗಿ ನಾವು ಅದನ್ನು ಫಿಲ್ಫಿಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ. ಈಗ ಸಿಟಿಯಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತದೆ. ಇಲ್ಲಿರ್ತಕ್ಕಂಥ ಮೇಯರು ನಾವು ಅದಕ್ಕೆ ಏನು ಶಸ್ತ್ರಚಿಕಿತ್ಸೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತ ಏನು ಆಗ್ತಿಲ್ಲ ಸರ್. ಅದು ಟೆಂಡರು 2 ಸರಿ, ಒಂದು ವರ್ಷದ ಟೆಂಡರ್ 3 ಸರಿ ಟೆಂಡರ್ನು ಫೇಲ್ ಆಯ್ತು. ಅದು ನಮ್ಮ ಗಮನಕ್ಕೆ ತರ್ತೀನಿ ಅದನ್ನು. ಆ ಟೆಂಡರ್ ಆಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ನಾವು ಮೊನ್ನೆ ಕಮಿಷನರಿಗೆ ಮಾತಾಡಿದ್ವಿ. ಸೊ ಈ ವಾರದಲ್ಲಿ ಅದು ಓಪನ್ ಮಾಡ್ತಾಯಿದ್ವಿ. ಆಮೇಲೆ DC ಅವ್ರ ಹತ್ರ ಮಾತಾಡಿ, ಮೊನ್ನೆ ಶಾಸಕರು ಮಾತಾಡಿ 10 ಎಕರೆ ಲ್ಯಾಂಡು ಬೆಳಗಲ್ ಹತ್ತಿರ ನಮ್ಗೆ ಅದು ಲ್ಯಾಂಡ್ ಇದೆ ಸರ್. ಅದೆಲ್ಲಿ ಬಿಡಬೇಕಂದ್ರೆ ಅದನ್ನು ಲ್ಯಾಂಡ್ ಕೂಡ ಕ್ಲಿಯರ್ ಮಾಡಿದ್ವಿ. ಸೊ ಪರ್ಚೇಸ್ ಮಾಡಲಿಕ್ಕೆ ಅಮೌಂಟ್ 3 ಕೋಟಿ ರೂಪಾಯಿ ಒಂದು ಲ್ಯಾಂಡ್ ಬಂದರೆ. ಸೊ ಅದು ಪ್ರಾಣಿ ದಯಾ ಸಂಘ ಅಂತೇಳಿ ವೆಟರನರಿ ಡೆಪ್ಯೂಟಿ ಡೈರೆಕ್ಟರ್ ಸೆಕ್ರೆಟರಿ DC ಪ್ರೆಸಿಡೆಂಟ್. ಅದಕ್ಕೆ ಕಮಿಷನರು ಶಾಸಕರು ಮಾತಾಡಿ ಆ ಲ್ಯಾಂಡನ್ನು ನಮ್ಮ ಕಾರ್ಪೊರೇಷನ್ ಅಮೌಂಟ್ ಇಲ್ದಂಗೆ ಅವರು ಪ್ರಾಣಿ ದಯಾ ಸಂಘಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿ ನಾವು ಶೆಲ್ಟರ್ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿದ್ವಿ ಸರ್. ಸೊ ಮಾಡೋದು ಸರ್, ಜೊತೆಗೆ ಬೀಡಾಡಿ ದನಗಳ ಹವನು ಧೂಳಿನೂ ಜಾಸ್ತಿ ಇದೆ. ಸರ್ ಅದ್ರ ಬಗ್ಗೆ ನಾವು ಕೈಯೆಲ್ಲ ಮುರಿದು ಇದು ಆಗ್ತಿದೆ ಸರ್, ಆಗ್ತಾ ಇದೆ. ಅಂದರೆ ಬೀಡಾಡಿ ದನಗಳ ಮೇಲೇ ವೆಹಿಕಲ್ನ ಡೈರೆಕ್ಟಾಗಿ ಹೊಡ್ಕೊಂಡು ಹೋಗ್ತಿದ್ದಾರೆ ಸರ್. ಅದ್ರ ಬಗ್ಗೆ ಮೊನ್ನೆ ನಿಮ್ಗೆ ಹೇಳಿದೆ, ಬಿಡಾಡಿ ದನಗಳನ್ನು ನಾವೇನು ಮಾಡಿದ್ವಿ, ಒಂದು ಗೋಶಾಲೆ ಬಿಟ್ಟು ಬರ್ತಾ ಇದ್ವಿ. ಈ ಒಂದು ವರ್ಷಕ್ಕೆ ಮತ್ತೆ ಅದು ರಿಲೀಸ್ ಮಾಡ್ಕೊಂಡು ಅಮೌಂಟ್ ಕಟ್ ಬರ್ತಿದ್ರು. ನಾನು ನಮ್ಮ ಆಫೀಸರ್ಸ್ಗೆ ಹೇಳಿದ್ವಿ ನಾನು ನೆಕ್ಸ್ಟ್ ಮೀಟಿಂಗಲ್ಲಿ, ಆ ಓನರ್ಸ್ ಯಾರಿದ್ದಾರೆ ಅವ್ರ ಮನೆಗೆ ಒಂದು ನೋಟಿಸ್ ಕೊಡೋಣ ನಾವು. ಸೊ ಓನರ್ಸ್ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತದೆ. ಅದನ್ನು ಹೊಸ ರೀತಿಯಾಗಿ ನಾವು ಬಿಡಾಡಿದನ ವೈವತ್ನಾಗ ಮತ್ತು RSS ಬರೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಟೀಕೆ ಮಾಡೋದು, ಇವರು ಈ ಥರ ಆಗ ಬೇಡ. ಆ ಓನರ್ಸ್ ಮನೆಗೆ ಹೋಗಿ ನೋಟಿಸ್ ಹಚ್ಬಿಡೋದು. ನೋಟಿಸ್ ಹಚ್ಚೋದು ಒಂದು ಸರಿ ಕೊಡೋದು. ಸೆಕೆಂಡ್ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಆದರೆ ಆಟೋಮೆಟಿಕ್ಕಾಗಿ ಅದು ಕಮ್ಮಿ ಆಗ್ತದೆ. ಒಂದು ವ್ಯವಸ್ಥೆ ಮಾಡಿ ಸರ್. ಇವತ್ತು ನಡೆದ ಭೂಮಿ ಪೂಜೆಯಲ್ಲಿ ನಾವು, ನಮ್ಮ MLA ಸರ್ ಅವರು, ಮೇಯರ್ ಸರ್ ಅವರು ಎಲ್ಲರೂ ಸೇರಿ ಸುವರ್ಣ ಬಳ್ಳಾರಿ ಅಭಿಯಾನವನ್ನು ಮಾಡ್ತಿದ್ದೀವಿ. 85 ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡ್ತಿದ್ದೀವಿ. 85 ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಬಳ್ಳಾರಿಯನ್ನು. ಇನ್ನು ಮುಂದೆ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಇಚ್ಛೆ ಪಡ್ತೀವಿ.